ಜೆಡಿಎಸ್ ಪಾದಯಾತ್ರೆಗೆ ಸಚಿವ ಎಚ್.ಸಿ. ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಇದನ್ನ ಜೆಡಿಎಸ್ ಪಾದಯಾತ್ರೆ ಅಂತ ಯಾಕೆ ಹೇಳ್ತೀರಾ? ಅದು ಪ್ರಾಯಶ್ಚಿತ್ತದ ಯಾತ್ರೆ, ಪಟ್ಟಾಭಿಷೇಕದ ಯಾತ್ರೆ ಅಂತೆಲ್ಲ ಕರೆದಿದ್ದಾರೆ. ಮತ್ತೊಂದು ಕಡೆ ಸಚಿವ ಪುಟ್ಟರಂಗ ಶೆಟ್ಟಿ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭಿಸಿದ್ದು ಅವರ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನೀನು ಪಾದಯಾತ್ರೆ ಅಂತ ಯಾಕಂತೆ ಮತ್ತೆ ಅದು ಪ್ರಾಯಶ್ಚಿತ್ತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರು ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣಿಸ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿಜೆಪಿಯವರವ್ರಿಗೆ ಸತ್ಯ ಅರ್ಥ ಆಗೈತೆ, ಏನು ನಡೀತದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನು ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊಂತವ್ರೆ, ಮಾಡಲಿ, ತೊಂದರೆ ಇಲ್ಲ. ಅವರೇ ಮೊದಲು ಮಾಡಿದ್ರು, ಅವರಿಂದ ಆಗದಕ್ಕೆ ನಾವು ಮಾಡ್ತಾ ಇದ್ದ ಮೇಲೆ ಅದಕ್ಕೆ ಅರ್ಥ ಆಗತ್ತೆ ಕುಮಾರಸ್ವಾಮಿ. ಅದು ಒಳ್ಳೆ ಕೆಲಸ ಅಂತ ಕುಮಾರಸ್ವಾಮಿ ಗೊತ್ತಿತ್ತು, ಆ ಕೆಲಸವನ್ನು ಮಾಡ್ತಿದ್ರು. ಸರಿಯಲ್ಲ ಅದು. ಆ ಟೌನ್ಶಿಪ್ ಮಾತ್ರ ಭಾಳ ಒಳ್ಳೆಯದು. ಬೆಂಗಳೂರು ಇವತ್ತು ಚಾಮರಾಜನಗರ ಇದಿಷ್ಟೇ ಇದ್ರೆ ಸಾಕು, ಇದಿಷ್ಟು ಬೆಳಿಬೇಕಲ್ಲ. ಅದು ಮಾಡ್ತಾರೆ ಒಳ್ಳೆ ಕೆಲಸ. ಅದಕ್ಕೆ ಒಳ್ಳೇದಕ್ಕೆ ಅವರು ಕೈ ಜೋಡಿಸೋಗಿ ಈ ಥರ ಮಾಡ್ತಾರೆ, ಸರಿಯಲ್ಲ ಸರ್. ಈ ವಿಚಾರವಾಗಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಲೂಟಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಸರ್. ಅದೆಲ್ಲ ಹಿಂದವ್ರು ಮಾಡಿರೋದನ್ನ ಇವತ್ತು ಮುಂದೆ ಈಗ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲ ಹೇಳಕ್ಕೆ ಹೋಗ್ರಿ, ಯಾರನ್ನೂ ಲೂಟಿ ಮಾಡೋಕ್ಕಾಗಲ್ಲ. ಅದು ಯಾವ ಥರ ಶೈವಿ ಒಂದು ಬೆಳವಣಿಗೆ, ಕೆಲವೆಲ್ಲ ಬೆಳವಣಿಗೆ ಅದೇ ಬಿಜೆಪಿ ಸರ್ಕಾರದ ರೈತನೇ ಶಾಸಕನೆಲ್ಲ ದಿಕ್ತಪ್ಪಿಸೋದು ಏನು ಕಮಲ. ಒಂದೊಂದು ಕಡೆ ಬಿಡದಿ ಯೋಜನೆ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದರು. ಬಿಡದಿಯಲ್ಲಿ ಅತ್ಯಾಧುನಿಕ AICTಯನ್ನಾಗಿ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದರು. ಇದೇ ವೇಳೆ ಹಿಂದಿನ ಸರ್ಕಾರದಿಂದ ಎಕರೆಗೆ ಕೇವಲ 25 ಲಕ್ಷ ನಿಗದಿ ಮಾಡಲಾಗಿತ್ತು, ನಾವು ಎಕರೆಗೆ 3 ಕೋಟಿಗೂ ಹೆಚ್ಚು ಪರಿಹಾರ ಕೊಡ್ತಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಲವಂತವಾಗಿ ಭೂಮಿ ಪಡೆಯಲ್ಲ ಅಂತಲೂ ಕೂಡ ಮತ್ತೊಮ್ಮೆ ಸ್ಪಷ್ಟನೆ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂತ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂತ ಈ AICT ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನ ಮಾಡಿದ್ದೇವೆ. ಹಣ ಬೇಡ ಎನ್ನುವಂತ ರೈತರಿಗೆ 50% ಅಭಿವೃದ್ಧಿ ಪಡಿಸಿದಂತ ಜಾಗವನ್ನ ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನ ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ.